ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಪಾರ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾವು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಬಿಗಿನರ್ಸ್ಗೆ ಲೈನಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದು ಕೆಲವೊಂದ್ಸಲಿ ಕೆಲವರಿಗೆ ಒಂದೊಂದು ಪಾರ್ಟ್ ಡೌಟ್ ಇರುತ್ತೆ. ಸೊ ನಾನು ಎಲ್ಲ ಪಾರ್ಟ್ಗಳನ್ನೂ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕ್ಲಿಯರಾಗಿ ಸಪ್ರೇಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೀಟಾಗಿ ನಿಮಗೆ ಯಾವುದು ಡೌಟ್ ಇರುತ್ತೋ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಪ್ಲೇ ಮಾಡಿಕೊಂಡು ನೋಡ್ಕೊಬೋದು. ಎಲ್ಲ ಒಂದೇ ಪಾರ್ಟಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ವಿಡಿಯೋ ಲೆಂತು ಸಹ ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಕನ್ಫ್ಯೂಷನ್ ಅಂದರೆ ನಮಗೆ ಬೇಡದೇ ಇರೋದನ್ನೆಲ್ಲ ನಾವು ನೋಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಯಾವ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಡೌಟ್ ಇದೆಯೋ ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ನೀವು ಸಪ್ರೇಟ್ ವಿಡಿಯೋದಲ್ಲಿ ನೋಡಿದಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಮತ್ತು ಶಾರ್ಟ್ ಪೀರಿಯಡ್ ಟೈಮಲ್ಲಿ ನೀವು ಕಲ್ತ್ಕೊಬೋದು ಅನ್ನೋ ಒಂದೇ ಇಂಟೆನ್ಷನ್ಗೆ ಈ ರೀತಿ ತೊಗೊಂಡ್ಬಂದಿದ್ದೀನಿ. ಸೊ ಬಿಗಿನರ್ಸ್ ಎಲ್ಲೂ ಮಿಸ್ ಮಾಡದೆ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡಿ. ನಾನು ದಿನಕ್ಕೆ ಒಂದು ಅಂತ ಅಥವಾ 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲದನ್ನು ನೋಡಿ ಕಂಪ್ಲೀಟಾಗಿ. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಲೈನಿಂಗ್ ಬ್ಲೌಸ್ ಅಂತ ಅಂದ್ಕೊಳ್ಳಿ, ಯಾವ ಸೈಜ್ ಆದರೂ ಓಕೆ. ನಾನಿಲ್ಲಿ 36ನೇ ಸೈಜ್ ಲೈನಿಂಗ್ ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಇರುತ್ತೋ ಆ ಸೈಜ್ನ ತಗೊಂಡು ನೋಡ್ಕೊಳ್ಳಿ. ನಾನು ಬರೀ ಸ್ಟಿಚಿಂಗ್ ಪಾರ್ಟ್ನ ಮೇಯ್ನ್ ಇಂಟೆನ್ಷನಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ ಸ್ಟಿಚ್ ಮಾಡೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಅಷ್ಟೇ. ಯಾವ ಸೈಜ್ ಲೈನಿಂಗ್ ಆದರೂ ಓಕೆ. ಮೊದಲಿಗೆ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮೇನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ಮೇಲೆ ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟ್ನ ಈ ರೀತಿ ಇಟ್ಕೊಂಡು ಕಂಪ್ಲೀಟಾಗಿ ನಾವು ಲೈನಿಂಗ್ ಬಟ್ಟೆನ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನೋ ಅದೇ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿ ಜಸ್ಟ್ ನಾನು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಸೊ ನಾನು ಆದಷ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಸುಕ್ ಬರದೇ ಇರೋ ರೀತಿ ನಿಧಾನಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೊಬೇಕು. ಇವಾಗ ನೋಡಿ ಕಂಪ್ಲೀಟ್ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇವಾಗ ಕೆಳಗಡೆಗೆ ಫಿನಿಶಿಂಗ್ ಕೊಟ್ಕೊಬೇಕು. ಕೆಳಗಡೆ ಫಿನಿಶಿಂಗ್ ಕೊಟ್ಕೊಳ್ಳೋದಕ್ಕೆ ನಾವು ಇವಾಗ ಜಸ್ಟ್ ಒಂದು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಮೇನ್ ಫ್ಯಾಬ್ರಿಕ್ಗೆ. ಇನ್ನೂ ಒಂದು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕಾಗಿರುತ್ತೆ. ನಾವು ಸಾದಾ ಬ್ಲೌಸ್ ಸ್ಟಿಚ್ ಮಾಡಿದ್ರು ಅಷ್ಟೇ, ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದ್ರು ಅಷ್ಟೇ, ಕ್ರಾಸ್ ಬೆಲ್ಟ್ಗೆ ನಮಗೆ 2 ಪೀಸ್ ಲೈನಿಂಗ್ ಬೇಕು, ಒಂದು ಮೇನ್ ಫ್ಯಾಬ್ರಿಕ್ ಬೇಕು. ಸೊ ಅದಕ್ಕೆ ಇವಾಗ ರೈಟ್ ಸೈಡ್ ಮೇಲೇ ನಾನು ಇನ್ನೂ ಒಂದು ಪೀಸ್ ಲೈನಿಂಗ್ ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನು ರೈಟ್ ಸೈಡ್ ಮೇಲೇ ಇಟ್ಕೊಂಡು ಕೆಳಗಡೆ ಟರ್ನ್ ಮಾಡ್ಕೊತಿದ್ದೀನಿ, ಬಿಕಾಸ್ ಕೆಳಗಡೆ ಫಿನಿಶಿಂಗು ಆಗೋಗ್ಬಿಡುತ್ತೆ ಅಂತ. ಇವಾಗ ಅದನ್ನು ಮೇಲ್ಗಡೆ ಪ್ಲೇಸ್ ಮಾಡಿಕೊಂಡು ಕೆಳಗಡೆಗೆ ಒಂದು ಸ್ಟಿಚ್ನ ಹಾಕೊಂಡ್ಬಿಡಬೇಕು. ಹೀಗೆ ಸ್ಟಿಚ್ನ ಹಾಕೊಂಡ ನಂತರ ಏನು ಮಾಡ್ಕೊಬೇಕು, ಈಗ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಕಿನಾರಿನ ಹಾಕ್ಕೊಳ್ಳಿ. ಇದ್ರ ಮೇಲೆ ಈ ಕೂಡ ಏನಿದೆ ಈ ಲೈನಿಂಗ್ ಬಟ್ಟೆ ಹಿಂದೆಗಡೆನೇ ಬರಬೇಕು. ಹಾಗೆ ನೋಡಿಕೊಂಡು ಕೈಯಲ್ಲಿ ಒಂದ್ಸತಿ ಈ ರೀತಿ ಅದನ್ನು ಇದು ಮಾಡಿಕೊಂಡು ರಬ್ ಮಾಡಿಕೊಂಡು ಇವಾಗ ಕಿನಾರಿನ ಹಾಕ್ಕೊಳ್ಳಿ. ಇದಾದಮೇಲೆ ಹಿಂದೆಗೆ ತಿರುಗಿಸ್ಕೊಂಡು ಕಂಪ್ಲೀಟ್ ನೀಟಾಗಿ ಎಲ್ಲನೂ ಫೋಲ್ಡ್ ಮಾಡಿಕೊಂಡು ಈಗ ಒಂದು ಅಪ್ಪರ್ ಸ್ಟಿಚ್ನ ಹಾಕೊಬೇಕು. ನೋಡಿ ಲೈನಿಂಗ್ನ ಅಟ್ಯಾಚ್ ಮಾಡುವ ವಿಧಾನ. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಪರ್ಫೆಕ್ಟಾಗಿ ಬರುವಂಥ ರೀತಿ. ಸೊ ಇದೇ ರೀತಿಯೇ ಮಾಡ್ಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಮಾಡೋದು ಕ್ರಾಸ್ ಬೆಲ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡುವ ವಿಧಾನ ಇದಾಗಿರುತ್ತೆ. ಇದೇ ರೀತಿಯೇ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಮಾಡ್ಕೊಬೇಕು. ಇದೇ ರೀತಿ ನಾನು ಇನ್ನೂ ಒಂದನ್ನು ಮಾಡ್ಕೊತೀನಿ. ನನ್ನ ವಾಯ್ಸು ಸಹ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಕೋಲ್ಡು, ಕಾಫು, ಫೀವರು ಎಲ್ಲನೂ ಸಹ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ನನಗೆ ರಿಕವರಿ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಏನು ಬೈಕೊಳ್ಳೋಕೆ ಹೋಗಬೇಡಿ. ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ಮಕ್ಕಳಾಗಿರಲಿ, ಹಸ್ಬೆಂಡ್ ಆಗಿರಲಿ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸು ಎಲ್ಲ ಇದೆ. ಸೊ ಏನು ಅಂದ್ಕೊಳ್ದೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ 2 ಲೈನಿಂಗ್ ಅಟ್ಯಾಚ್ ಮಾಡಾದ್ಮೇಲೆ ಒಂದ್ರ ಮೇಲೆ ಒಂದನ್ನ ಇಟ್ಕೊಂಡು 2 ಕ್ರಾಸ್ ಚೆಕ್ ಮಾಡ್ಕೊಬೇಕು. ಸಮ ಇದ್ರೆ ಓಕೆ, ಇಲ್ಲಾಂದರೆ ಒಂಚೂರು ಟ್ರಿಮ್ನ ಮಾಡ್ಕೊಳ್ಳಿ. ಇದು ಕ್ರಾಸ್ ಬೆಲ್ಟ್ ಲೈನಿಂಗ್ ಅಟ್ಯಾಚ್ ಮಾಡುವ ಕರೆಕ್ಟ್ ವಿಧಾನ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.